ರಿಂಗಲ್ಮನ್ ಸ್ಕೇಲ್ ಒಂದು ಸಲ ಓದಕ್ಕ ಕಿವಿ ಮ್ಯಾಗಾರೆ ಬೀಳ್ಬೇಕು ಅಟ್ಲೀಸ್ಟ್ ಪದಗಳು. ನನ್ನ ಪರ್ಸನಲ್ ಒಪಿನಿಯನ್ ಪ್ರಕಾರದ ಈಗ ನಾ ಏನು EVS ಹೇಳಿನಲ್ಲ 50% ವರ್ಡ್ಗಳು ನಿಮ್ಗೆ ಗೊತ್ತೇ ಇಲ್ಲ ಇದ್ರಾಗ ಮೊದಲು. ಆಮ್ಯಾಗ ಎಕ್ಸಾಮ್ಗೆ ಹೋಗೋದು ಏನನ್ನೋದು ನಾ 3 years ಟ್ರೈ ಮಾಡಕತ್ತೀನಂತ. ಅವ್ ಪದನೇ ಗೊತ್ತಿಲ್ಲ. 3 years ಅಲ್ಲ 30 years ಆದ್ರೂ ಕೆಲಸ ಆಗಲ್ಲ. ಅಟ್ಲೀಸ್ಟ್ ಒಂದ್ಸಲ ಕಿವಿ ಮ್ಯಾಗಾರೆ ಬೀಳ್ಬೇಕು. ಬೇಡ ಪದ ಏನದ ಎಂತದ, ಒಂದ್ ಸಬ್ಜೆಕ್ಟ್ ನಾ ಏನೆಲ್ಲ ಓದ್ಕೋಬೇಕು ಚಂತ. ನಾವು ಹಳಿವೇ ಕ್ವಶನ್ ಪೇಪರ್ ಹಳಿದು ಓದಿದ್ರ ಏನ್ ಹೇಳ್ಬೇಕು ನಾ ಹೇಳ. ಬಂದು ಹೋಗ್ಯದ ಅಂದ್ರ ಮುಗೀತದ ಕತಿ ಸ್ಟೇಟ್ದಾಗ. ಹಳಿದೇ ಓದ್ರಿ, ಸೆಂಟ್ರಲ್ ನೋಡ್ರಿ, ಅಪ್ಡೇಟ್ ಇರ್ತಾರ ಅವರು. ನ್ಯಾಷನಲ್ ಲೆವೆಲ್ ನಾಲೆಜಬಲ್ ಪರ್ಸನ್ಸ್ ಕೂಡಿ ಕ್ವಶನ್ ಪೇಪರ್ ಸೆಟ್ ಮಾಡ್ತಾರೆ UPSC ದಾಗ. ರಾಷ್ಟ್ರ ಮಟ್ಟದಲ್ಲಿ ಅಲ್ಲಿದಿಂದ ನೀವು ಸೋರ್ಸ್ ಕಲೆಕ್ಟ್ ಮಾಡಕತ್ತ ನಮ್ಮ ಸ್ಟೇಟ್ ಎಕ್ಸಾಮ್ ಈಜಿ ಹೋತು. ನಾ ಒಂದು ವರ್ಡ್ ಹೇಳ್ತೀನಿ. ಬಹಳ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯವನ್ನ ತಾವ ಹಾಳು ಮಾಡ್ಕೊಂಡಿದ್ದು, ಯಾರು ಅವ್ರ ಭವಿಷ್ಯ ಹಾಳು ಮಾಡಿಲ್ಲ. ಒಂದು ನಿಮ್ಮಲ್ಲಿ ಮೆಂಟಾಲಿಟಿ 3 ವಿಚಾರ ಹೇಳ್ತೀನಿ ಸರ್. ಒಂದನೇದ್ದು, ಇದು ಏನ್ ಚಾಲು ಮಾಡಬೇಕು ಏನ್ ಎಂಡ್ ಮಾಡಬೇಕು ಅನ್ನೋದೇ ಇರಲ್ಲ. ಒಟ್ಟ ಪ್ಲಾನಿಂಗ್ ಇರಲ್ಲ. ಒಂದ್ ಯಾವ್ದಾರ ಎಷ್ಟು ಪುಸ್ತಕ ಹಿಡ್ಕೊಳ್ಳೋದನ್ನ ಅದಿಟ್ಟು ಓದ್ಕೋತ ಕೂತ್ಬಿಡು. ಅದ್ರೊಳಗೆ ಕಾಂಟೆಂಟ್ಸ್ ಎಷ್ಟು ಅದ, ನನಗೆ ಎಷ್ಟು ಯೂಸ್ ಅದ, ಎಷ್ಟು ಯೂಸ್ ಆಗೋದಿಲ್ಲ, ಅದನ್ನ ಸೆಗ್ರಿಗೇಷನ್ ಮಾಡಿ ಅದಕ್ಕೊಂದು ನೋಟ್ಸ್ ಮಾಡಿ ಪ್ರಾಪರ್ ವೇನೇ ಇಲ್ಲ ಒಟ್ಟ. ಮತ್ತೆ ಯಾರೇ ಏನಾರ ಹೇಳೋಣ. ಕೆಲವೊಬ್ರು ಹೇಳ್ತಾರ ಆಥರ್ಸ್ ಬುಕ್ ಓದು ಅಂತೇಳಿ. ನಾವು ಓದಲಿಕ್ಕೆ ಯಾರಿಗೂ ಬೇಡನಲ್ಲ. ಆಥರ್ಸ್ ಬುಕ್ದಾಗ ಇದು ಒಂದು ವರ್ಡ್ ಕೊಟ್ಟು ಹೋತಾನ ತಿಳ್ಕೊರಿ. ಹಿಂಗ ಎಲ್ಲೋ ಒಂದ್ ಕಡೆ ವರ್ಡ್ ಬಂದಿರ್ತದ. ಏನ ಈಗ ಹೇಳಿದ್ದೆ ಇದೇ ವರ್ಡ್ ಸುಮ್ಮನೆ ಎಲ್ಲೋ ಒಂದ್ ಕಡೆ ವರ್ಡ್ ಬರ್ತಾವ. ಹೊಗೆ ಅಳೆಯಲು ರಿಂಗಲ್ಮನ್ ಸ್ಕೇಲ್ ಬಳಸಲಾಗುತ್ತದೆ. ಆಯ್ತು, ಇಟ್ಟು ಒಂದು ವರ್ಡ್ ಬಂದು ಹೋಗಿರ್ತದ. ಅದು ಅಂದ್ರೆ ಏನು, ಅದರದ್ದು ಏನೇನು ಸೂಚ್ಯಂಕ ಅದಾವ, ಅದ್ರ ಡಿಟೇಲ್ ಯಾರು ಸಂಶೋಧನೆ ಮಾಡಬೇಕು? 5ನೇ ತರಗತಿ ಹಿಡಿದು 10ನೇ ತರಗತಿ ತನಕ ಸೈನ್ಸ್ ಹೇಳಿ ನಾನು ಆನ್ಲೈನ್ದಾಗ ಪ್ಲಸ್ ಆಫ್ಲೈನ್ದಾಗ. ಅಷ್ಟು ಪುಸ್ತಕಗಳು ದಿನ 1.5-2 ಗಂಟೆ ಹೇಳಿದ್ರ 6 ತಿಂಗಳು ತಗೊಂಡದ್ರ ನನ್ನ ಸಿಲೆಬಸ್ ಮುಗಿಸ್ಲಿಕ್ಕೆ 180 ವಿಡಿಯೋ ಆಗ್ಯಾವು. 165-67 ವಿಡಿಯೋ ಆಗ್ಯದ. ಅಲ್ಲಿ ಬರುವ ಪ್ರತಿ ವರ್ಡಕ್ಕೂ ಎಕ್ಸ್ಪ್ಲನೇಷನ್ ತಗೋಬೇಕಾಗ್ತದ. ನೀವೇನ್ ಮಾಡಿಬಿಡ್ತೀರಿ ಗೊತ್ತನ್ರಿ, ಆ ಪುಸ್ತಕ ಓದಲಿಕ್ಕೆ ಬರೀ ಸೈನ್ಸ್ ಒಂದಕ್ಕ ನೋಡೋದು ಗೆರಿ ಹೊಡ್ಯೋದು, ನೋಡೋದು ಗೆರಿ ಹೊಡ್ಯೋದು. ಅದರದ್ದು ವರ್ಡ್ ಎಕ್ಸ್ಟ್ರಾ ಏನದ ಅನ್ನೋದು ಎನ್ಲೈಸಸ್ ಬೇಕು. ಕರೆಕ್ಟ್ ಅರ್ಥ ಆಯ್ತು ನಾ ಹೇಳೋದು? ನೀವು ಫಸ್ಟ್ ಟೈಮ್ ಓದವ್ರಿಗೆ ಆ ಪುಸ್ತಕ ಓದಲಿಕ್ಕೆ ಬೇಡ ಅನ್ನಲ್ಲ, ಅದರದ್ದು ನೆಕ್ಸ್ಟ್ ಏನ್ ಅಪ್ಡೇಟ್ ಬೇಕು ಅನ್ನೋದು ಬೇಕಲ್ರಿ. ಸರ ದಾಮೋದರ ನದಿ ಅಂತ ಹೇಳಿ ಗೂಗಲ್ದಾಗ ಟೈಪ್ ಮಾಡಿದ್ರೆ 30 ಪೇಜ್ ಸಿಗ್ತದ. ನಿನಗೆ ಎಷ್ಟು ಯೂಸ್ ಮಾಡಬೇಕು ಅನ್ನೋದು ಹೆಂಗ್ ಡಿಸೈಡ್ ಮಾಡೋದು? ನನಗದರ ಎಷ್ಟು ಯೂಸ್ ಆಗ್ತದ ಅನ್ನೋದು ಹೆಂಗ್ ಗೊತ್ತಾಗ್ತದ? ಅದಕ್ಕೆ ನಾವ್ ಏನ್ ಮಾಡಬೇಕು ಅಂದ್ರೆ, ನಾ ಎಲ್ಲಾ ಸ್ಟೂಡೆಂಟ್ಗಳಿಗೆ ಹೇಳ್ತೀನಿ, ನಮ್ಮದ ನಾವೇ ಓದ್ಕೊಂಡು ಪಾಸ್ ಆಗ್ತೀವಿ ಇಲ್ಲ ಅನ್ನಲ್ಲ. ಬಟ್ ನಮಗ ಇಟ್ಸ್ ಟೇಕ್ ಅದಕ್ಕೆ ಎಲ್ಲಿ ತನಕ ವರ್ಕ್ ಮಾಡಬೇಕು ಅನ್ನೋದೇ ಗ್ರಿಪ್ ಸಿಗಲ್ಲ. 1ನೇದ್ದು. 2ನೇದ್ದು ಏನದಂದ್ರ, ಸೆಂಟ್ರಲ್ ಗೌರ್ಮೆಂಟ್ ಕ್ವಶನ್ ಪೇಪರ್ ರೆಫರ್ ಮಾಡಿದ್ರೆ ಇದಕ್ಕೆ ಏನೇನ ನನಗೆ ಕ್ವಶನ್ ಬರಬಹುದು ಅನ್ನೋದು ಒಂದು ಐಡಿಯಾ ಸಿಗ್ತದೆ. ಯಾವಾಗಲ್ಲ ಕ್ವಶನ್ ಪೇಪರ್ ಪ್ರೀವಿಯಸ್ ರೆಫರ್ ಮಾಡ್ರಿ, ಆದ್ರ ಹೈಯರ್ ಲೆವೆಲ್ದು ನೋಡ್ರಿ. ಡ್ರೀಮ್ಸ್ PSI ಇಟ್ಕೊಂಡ್ರಿ ಅಟ್ಲೀಸ್ಟ್ PCR ಆದಿತ್ತ. ನಾವು ಅರ್ಥ ಆಗಲಿಲ್ಲ. PCನೇ ಇಟ್ಕೊಂಡ್ರೆ ಏನಾಗಬಹುದು? PCನೇ ಆಗ್ತದ ಇಲ್ಲ ಕರ ಆಯ್ತ್ರೆ. ದೊಡ್ಡ ಕನಸುಗಳನ್ನು ಇಟ್ಕೋರಿ, ಬರೇ ಕನಸು ಇಟ್ಕೊಂಡ್ರೆ ಕೆಲಸ ಆಗಲ್ಲ. ಅದರ ಸಲುವಾಗಿ ಪ್ರಯತ್ನ ಮಾಡಬೇಕು. ನನ್ನ ಪರ್ಸನಲ್ ಒಪಿನಿಯನ್, ಶಿಕ್ಷಣ, ವಿದ್ಯಾವಂತಿಕೆ ಮತ್ತು ನಿಮ್ಮ ಜ್ಞಾನ ಭೂಮಿ ಮ್ಯಾಗ ಇಲ್ಲಿ ತನಕ ಯಾವನಿಗೂ ಮೋಸ ಮಾಡಿಲ್ಲ ಅಂತೇಳಿ ನನಗೆ ಗೊತ್ತು. ತಿಳಿಲಿಲ್ಲ ನಾ ಹೇಳೋದು. ಕರೆಕ್ಟ್ ಪ್ರಾಪರ್ ವೇದೊಳಗ ಸಿದ್ಧತೆ ಮಾಡಿಕೊಂಡು ಓದಿ ಜ್ಞಾನಿ ಆದವನಿಗೆ ಇಲ್ಲಿ ತನಕ ಲಾಸ್ ಆಗಿಲ್ಲ. ಪೋಸ್ಟ್ 4,000 ಬಿಟ್ರು ಅಷ್ಟೇ, ಅವನಿಗೆ 40,000 ಬಿಟ್ರು ಅಷ್ಟೇ, 40 ಬಿಟ್ರು ಅಷ್ಟೇ, ಅವ್ನು ಹೊಡ್ಕೊಂಡು ಹೊರಗೆ ಬರ್ತಾನ.
ಯಾಕೆ ಹೇಳ್ರೆ ಅವ ಅಷ್ಟು ಶಿಸ್ತುಬದ್ಧ ವರ್ಗ ಮಾಡಿರ್ತಾವ. ಇನ್ನು 40,000 ಬಿಟ್ಟು ನೌಕರಿ ಆಗಿಲ್ಲ ಅಂದ್ರ ಅವಾಗ ಅವನ ಸಿದ್ಧತೆ ಹೆಂಗಾಗಿರ್ಬೋದು ಹೇಳ್ರಿ ನಾವು. ಎರಡನೇದ್ದು ಪೋಸ್ಟ್ ಏಸ್ ಬಿಡ್ತಾವ ನನಗೆ ಲೆಕ್ಕ ಬೇಕಾಗಿಲ್ಲ, ನಿನಗೆ ಎಷ್ಟು ಪೋಸ್ಟ್ ಬೇಕಾಗ್ಯಾವ ಅನ್ನೋದು ಲೆಕ್ಕ ಬೇಕು. ಒಂದೇ ಬೇಕಾಗ್ಯದ ಇಲ್ಲ, ಮತ್ತ ನೀ ಯಾಕೆ ಅವು ಎಲ್ಲ ಉಳಿದಿದ್ದು ಚಿಂತೆ ಮಾಡ್ತೀರಿ? ಅಷ್ಟು ಬಿಡ್ತಾವ್ರಿ, ಎಷ್ಟು ಬಿಡ್ತಾವ, ಅಟೆ ಅದು ಎಟ್ಟೆ ಅದು, ನಿನಗ್ ಒಂದ್ ಬಂದ್ರ ಸಾಕು, ಅದು ಗೆಲ್ತೀನಿ ಅನ್ನೋ ಕೆಪಾಸಿಟಿ ಇರ್ಬೇಕು ನಮಗ್. ಹೌದಾ ಇಲ್ಲ ರೀ? ಅದರ ತಕ್ಕಂತೆ ಸಿದ್ಧತೆ ಮಾಡ್ಕೋಬೇಕು. ಮತ್ತ ದಯಮಾಡಿ ಅಶಿಸ್ತ ಓದಬೇಡಿ, ಎಲ್ಲರಿಗೂ ಅದೇ ಹೇಳ್ತೀನಿ. ಇಲ್ಲಿನೂ ಪಕ್ಕದಾಗ ನನ್ನಲ್ಲಿನೂ ಲೈಬ್ರರಿ ಅದ, ಆನ್ಲೈನ್ದವ್ರಿಗೂ ಹೇಳ್ತೀನಿ. ಅವ್ರ ಕುಂಡ್ರ ಸ್ಟೈಲ, ಅವ್ರು ಓದಾ ಸ್ಟೈಲ, ಅವ್ರು ಇಡುವ ಮೊಬೈಲ್ ಸ್ಟೈಲ್ ನೋಡಿದ್ರೆ ಎದುರಿ ನಾವು ಗಾಬರಿಯಾಗಿ ಹೋಗ್ಬೇಕು. ಅಲ್ಲಿ ಮೊಬೈಲ, ಇಲ್ಲಿ ಕುರ್ಚಿ, ಎದುರಿನ ಕುರ್ಚಿ ಮ್ಯಾಗ ಕಾಲ, ಇನ್ನು ಹೊಚ್ಕೊಂಡು ಮುಕ್ಕೊಳ್ಳೋದು ಒಂದೇ ಉಳ್ದದ. ಹಂಗಂದ್ರೆ ಎಂದರೆ ಸರಸ್ವತಿ ತಲೆಯಾಗ ಹೋತಾಳ್ರೆ ಭಾರಿ ಏಕಾಗ್ರತೆ ಬೇಕ್ರಿ ಇದಕ್ಕ. ಯಾರೋ ನನಗ್ ಪಕ್ಕದವ್ರು ನೋಡ್ತಾರ ತಿಳ್ ಕೂತು ಓದ್ಬಾಡ್ರಿ ಅಂತ ಹೇಳ್ತೀನಿ. ಇಟ್ಸ್ ಹಂಬಲ್ ರಿಕ್ವೆಸ್ಟ್. ನನ್ನ ಜೀವನದ ಪರ್ ಡೇ ಕೌಂಟ್ ಆಗ್ಲಿಕತ್ತವ ಲೈಫ್ನಾಗ. ಆಯುಷ್ಯ ಹೊಂಟದ್ರಿ, ಇರೋದೇ 70-80, ನಿಮಗೆಲ್ಲ ದೀಡ್ಸಿ ಅದ ನನ್ಗೆ ಗೊತ್ತದ. ಯಾಕಂದ್ರೆ ನೀವು ಆಟ ಆರಾಮ್ ಹೊಂಟ್ರಿ, ಹೌದ್ರೆ? ನಮ್ಮ ಪರ್ ಡೇ ಕೌಂಟ್ ಆಗ್ಲಿಕತ್ತದ ಅನ್ನೋದು ಫೀಲ್ ಇಲ್ಲ, ಅದು ಪ್ರಾಬ್ಲಮ್ ಅದ ಮೇನ್. ಸರ್ ಎಷ್ಟು ಏಕಾಗ್ರತೆ ಇರಬೇಕು. ಮತ್ತ ನಾ ಪ್ರತಿ ಪುಸ್ತಕದಾಗ ಓದುವಾಗ ದಯಮಾಡಿ ಗೆರಿ ಹೊಡ್ಕೋತ ಓದ್ರಿ. ಗೆರಿ ಹೊಡೆಯೋದ್ರಿಂದ ಪುಸ್ತಕ ಕರಿತಿತ್ತು ಅಂದ್ರೆ ಮತ್ತೊಂದು ತೋಳನ. ಇಲ್ಲಿ ತನಕ ಪುಸ್ತಕ ಸಲುವಾಗಿ ನನ್ನ ಸಾಲ ಆಗ್ಯದ ತಿಳಿ ಭೂಮಿ ಮ್ಯಾಗ ಒಬ್ಬನಿಗೆ ತೋರ್ಸ. ನನಗ ಇಸ್ಪೇಟ್ ಆಡಿ ಸಾಲ ಮಾಡ್ಕೊಂಡಾರ, ಕುಡುದು ಸಾಲ ಮಾಡ್ಕೊಂಡಾರ, ಇತರೆ ಗ್ಯಾಮ್ಲಿಂಗ್ ಮಾಡಿ ಸಾಲ ಮಾಡ್ಕೊಂಡ್ರ. ಸರ್ ನಾ ಪುಸ್ತಕ ತೋಡ್ ಸಾಲ ಮಾಡ್ಕೊಂಡಿನಿ ಅಂತೇಳಿ ಒಬ್ಬನದಿಂದ ತೋರ್ಸ ನನಗ. ಇಲ್ಲಿ ತನ ಯಾರೂ ಇಲ್ಲ. ಅದು ಸಾಲ ಮಾಡ್ಲಿಕ್ಕೆ ಕೊಡಲ್ಲಲ್ರಿ. ನೀವು ಅದರ ಬಗ್ಗೆ ಚಿಂತೆ ಮಾಡ್ತೀರಿ. 200 ರೂಪಾಯಿ ಪುಸ್ತಕ 10 ರೂಪಾಯಿ ಕಮ್ಮಾಲಿದ್ರೆ ಪುಸ್ತಕೇ ತಗೊಳಲ್ಲ. ಅದರಾಗಿನು 8 ಕ್ವಶನ್ ಬಂದು ಅಂದ್ರೆ ಗೋವಿಂದ. 5 ರೂಪಾಯಿ ಪುಸ್ತಕ ಇರ್ಲಿ, ಅದರದಾಗ ಒಂದು ಮೌಲ್ಯ ಇರ್ತದ. ನಾ ಹೇಳ್ತೀನಿ, ಯಾರು ಬರ್ದಾರ ಇಂಪಾರ್ಟೆಂಟ್ ಅಲ್ಲ, 5 ರೂಪಾಯಿದಾಗೂ ಒಂದು ಮೌಲ್ಯ ಇರ್ತದ. ನೀವು ಯಾರ್ದ ಪುಸ್ತಕಗಳನ್ನ ಓದ್ರಿ, ಬಟ್ ಅದ್ರೊಳಗೆ ಮೌಲ್ಯ ಇರ್ತದ ಅಂತ ಹೇಳ್ತೀನಿ ನಾನು. ಪ್ರತಿ ಲೇಖಕನಲ್ಲಿ ಅದನ್ನೆಲ್ಲ ಇಷ್ಟಪಟ್ಟು ವರ್ಕ್ ಮಾಡ್ಬೇಕು. ಅರ್ಥ ಆಯ್ತ್ರೆ? ಈಗ ನಾ ಏನ್ ಹೇಳಿನಿ ಅನ್ನೋದು ಈಗ ಗೊತ್ತಾಗಲ್ಲ ನಿಮಗ. ಎಕ್ಸಾಮ್ದಾಗ ಕುತ್ತಕ್ರೆ ಇದ್ರ ವ್ಯಾಲ್ಯೂ ಗೊತ್ತಾಗ್ತದೆ. ಎಕ್ಸಾಮ್ದಾಗ ಪಟಕ್ಕನೆ ಇದೇ ಕ್ವಶನ್, ರಿಂಗ್ಮೆನ್ ಸ್ಕೇಲ್ ಇದಕ್ಕೆ ಸಂಬಂಧಿಸಿದೆ, ಕಿವಿ ಮೇ ಬಿದ್ದದ್ರೆ ಇದಕ್ಕೆ ಟಕ್ಕತ್ ಟಿಕ್ ಹಾಕ್ತೀರಿ. ನಿಮ್ಗೆ ಅವಾಗ ಏನ್ ಅನ್ಸ್ತ ಗೊತ್ತನ್ರಿ? ಕ್ವಶನ್ ಪೇಪರ್ ಬಹಳ ಸರಳ ತೆಗದವತ್ತೇಳಿ. ಇದು ಕಿವಿ ಮ್ಯಾಗ ಬೀಳಾರ್ದವನಿಗೆ ಸರಳ ಅಲ್ಲ, ಮ್ಯಾಗ ವಿಷಯ ಇದ್ರು ಇಲ್ಲಿ ಬೆವರು ಬರ್ತದ. ये कहां से आया, कैसा आया, किसने ये क्वेश्चन पेपर निकाल दिया, ಇವೆಲ್ಲ ಕೌಂಟ್ ಆಗ್ತಾವ. ಆಗಲ್ಲ ಅಂದ್ರೆ ನಿನಗ್ ಕ್ವಶನ್ ಬತ್ತು, ಕ್ವಶನ್ ಪೇಪರ್ ಏನು ನಿನಗ್ ಬರ್ಲಿಲ್ಲ, ಇಷ್ಟೇ ವರ್ಡ್. ಯಾರಿಗೆ ಅದು ಈಜಿ ಆಗ್ತದ ಅನ್ನೋದು ನೀವು ಅರ್ಥ ಮಾಡ್ಕೊಂಡ್ರೆ ನಿಮಗ್ ಒಂದ್ ಸಲ ಕಿವಿ ಮ್ಯಾಗ ಇಲ್ಲಕ್ಕ ಕಣ್ಣಿಲಿ ನೀ ಬರ್ಕೊಳಕ್ ಬಿಡಲಕ್ಕ, ಬಟ್ ಅದು ಕಿವಿ ಮ್ಯಾಗಾರಿ ಬೀಳ್ಬೇಕು. ಎಲ್ಲೋ ಕೇಳಿದ್ನಲ್ಲ ಅಂತ ಹೇಳಿ ಟಕ್ಕತ್ ಬರ್ತದ. ಇಷ್ಟದ ನೋಡ್ರಿ ಸರ್. ನಾ ಇಲ್ಲಿ ತನ ನಿಮ್ಗೆ ಏನಾರ ಬೇಯ್ದಂಗ ಅನ್ಸದನು? ನಾ ಅಂದಿದ್ದ ಏನಾರ ಮನ್ಸಿಗೆ ಹತ್ತತನು? ಮನಸ್ಸಿದ್ರೆ ಹತ್ತಬೇಕಲ್ಲ. ಸರ ನೀವು ದೊಡ್ಡ ಪೋಸ್ಟ್ನಾಗ ಇದ್ರೆ ನನಗೇನ್ ಖುಷಿ ಗೊತ್ತ? ನಿಮ್ಗೇನ್ ರೊಕ್ಕ ಕೊಡುವತ್ತೀನಿ, ರೂಪಾಯಿ ಕೊಡುವತ್ತೀನಿ. ನನ್ನ ವಿದ್ಯಾರ್ಥಿ, ನನ್ನ ಪರಿಚಯದ ಒಬ್ಬ ಇಂಥ ಪೋಸ್ಟ್ನಾಗ ಅದನ್ನ, ಅದೇ ಒಂದು ಹೆಮ್ಮೆ. ಯಾವಾಗಾರೆ ಒಂದು ಫೋನ್ ಮಾಡಿ ಕೇಸಿಂದ್ರ ಮಾತಾಡಿದೇವು ಅಂದ್ರೆ ಅದು ಖುಷಿ. ಭೂಮಿ ದುಂಡಾಗಿದೆ, ಎಲ್ಲಾದ್ರೂ ಮತ್ತೆ ಭೇಟಿ ಆಗ್ತೀವಿ. ಭೇಟಿ ಆದಕ್ರ ಕರೆದು ಒಂದು ಕಪ್ ಚಾ ಕುಡಿಸಿ ಬಿಲ್ ನೀವು ಕೊಟ್ರ ಅದೇ ಖುಷಿ. ಮಾಸ್ತನ ಕೈಲಿ ಕುಡಿಸೋದ್ರ ಅದು ತಪ್ಪ. ಇದಕ್ಕಿಂತ ಹೆಚ್ಚಿಗೆ ಏನದ ಹೇಳ? ನೀವು ಸಾಧನೆ ಮಾಡಿದ್ರಿ ಅಂದ್ರೆ ನಿಮ್ ಫಂಕ್ಷನ್ಗಳು ದೊಡ್ಡ ದೊಡ್ಡ ಲೆವೆಲ್ದಾಗ ನಡೀತಾವ. ಅಲ್ಲಿ ಒಂದು ಕರೆದಕ್ರ ನಮಗೊಂದು ಏನಂದ್ರ ಹೌದ್ರೆ, ಅದು ಬಿಟ್ಟು ಮಾಸ್ತರ್ ಬಟ್ಟಿ ಆಯರಿಲ್ಲ ರೊಕ್ಕನೇ ಬರ್ಸು ಅನ್ಬಾರ್ದು.
ಇಲ್ಲ ಹೇಳ್ಬೇಕಲ್ರಿ ಬಾಯಿ ಬಿಟ್ಟು, ಹೌದಾ ಇಲ್ಲ ರೀ? ಹ್ಞೂ ರೀ. ಇವೆಲ್ಲ ಖುಷಿ ಅನುಭವಿಸ್ಲಿಕ್ಕನೆ ನಿಮ್ಮನ್ನು ಎತ್ತರಕ್ಕೆ ಬೆಳೆಸೋದು. ನೀವು ಎತ್ತರದ ವ್ಯಕ್ತಿ ಆಗುವುದರ ಮೂಲ ಉದ್ದೇಶ ಏನ್ ಗೊತ್ತನ್ರಿ? ಮುಂದಿನ ದಿನಗಳಲ್ಲಿ ನಿಮ್ಮ ಕೈ ತೆಳೊಳಗ ನಮ್ಮ ಮಕ್ಕಳು ಬೆಳೆಯವರು ಇರ್ತಾರ, ನಿಮ್ಮ ಅಧಿಕಾರದಲ್ಲಿ. ಅದಕ್ಕೆ ಇದು ನಿಸರ್ಗದ ನಿಯಮ, ಒಂದಾಗನ ಒಂದು ಕಂಟಿನ್ಯೂಟಿ ಹೋತಿರ್ತದ. ಇದಕ್ಕೆ ಎಷ್ಟೋ ಮಂದಿ, ಕೆಲವೊಬ್ರಿಗೆ ಹೇಳ್ತಿರ್ತೀನಿ, ಸಂಪನ್ಮೂಲ ವ್ಯಕ್ತಿಯಾರಿ, ನಾಲೆಜ್ ಪಡೀರಿ, ಒಂದು ಸಬ್ಜೆಕ್ಟ್ ಟೀಚ್ ಮಾಡತ್ ಹೇಳ್ತೀನಿ. ಕಾರಣ ಏನು ಗೊತ್ತನ್ರಿ? ಏನೋ ಒಂದು 10 ವರ್ಷ ಆದ ಬಳಿಕ ನನ್ನ ಮಕ್ಕಳು ನಿಮ್ಮ ಸಂಸ್ಥೆಗೆ ಬಂದು ಕಲಿಯೋದಿರ್ತವ. ಅಲ್ಲಿ ನೀವು ಚಂದ ಕಲಿಸಿದ್ರೆ ಅವು ಉದ್ಧಾರ ಆತಾವ. ಐಡಿಯಾ ಬತ್ತ ನಾ ಹೇಳೋದು? ಇದಕ್ಕ ನಿಂತ ನೀರಲ್ಲ, ಇದು ಯಾವಾಗಲೂ ಏನು, ಅದಕ್ಕೆ ನಿಮ್ಮನ್ನ ನಾಲೆಜಬಲ್ ಆಗ್ರಿ, ದೊಡ್ಡ ಸಾಧನೆ ಮಾಡಿ ಅಂತೇಳಿ ಹೇಳೋ. ಅರ್ಥ ಆಯ್ತ್ರಿ?